ಹಲೋ ವೀಕ್ಷಕ ಮಿತ್ರರೇ, ಇವತ್ತು ನಾವು ಬೆಳಗಿನ ಉಪಹಾರಕ್ಕೆ ಮಾಡುವಂಥ ಪಡ್ಡು ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿ 2 ಕಪ್ ಬೆಳ್ತಿಗೆ ಅಕ್ಕಿ, 1 ಕಪ್ ಕುಚ್ಚಿಲಕ್ಕಿ, 1 ಕಪ್ ಉದ್ದಿನಬೇಳೆ, ಸ್ವಲ್ಪ ಮೆಂತೆಕಾಳು, ಸ್ವಲ್ಪ 2 ಸ್ಪೂನು ಕಡಲೆಬೇಳೆ. ಇಷ್ಟನ್ನು ನೆನೆ ಹಾಕಿ ಒಂದು 5 ಗಂಟೆ ಬಿಟ್ಟು ರುಬ್ಬಿ ರಾತ್ರಿ ಬೆಳಗ್ಗಿನ ತನಕ ಹುಳಿ ಬರಬೇಕದು. ಈ ಥರ ಹಿಟ್ಟು ರೆಡಿ, ದೋಸೆ ಹಿಟ್ಟಿನಂಗೆ ಹಿಟ್ಟು ರೆಡಿ ಮಾಡಿದ್ರಾಯ್ತು. ಆ ಹಿಟ್ಟಿಗೆ ನಾನಿಲ್ಲಿ ಕ್ಯಾರೆಟ್, ಹಸಿಮೆಣಸಿನಕಾಯಿ, ಈರುಳ್ಳಿ 2 ಈರುಳ್ಳಿಯನ್ನು ಸಣ್ಣ ಕಟ್ ಮಾಡಿದ್ದೇನೆ, ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೇನೆ, ಹಸಿಮೆಣಸನ್ನು ಸಣ್ಣ ಹೆಚ್ಚಿಟ್ಟಿದ್ದೇನೆ. ಇಷ್ಟನ್ನು ಹಿಟ್ಟಿಗೆ ಹಾಕ್ತಾ ಇದ್ದೇನೆ. ಇನ್ನು ಕೆಲವರು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಂಥದ್ದೆಲ್ಲ ಹಾಕ್ತಾರೆ. ಹಂಗೆ ಹಾಕಿ ಮಾಡಲಿಕ್ಕೂ ಆಗುತ್ತೆ. ಆದರೆ ಸಬ್ಬಸಿಗೆ ಸೊಪ್ಪು ಹಾಕಿದರೆ ಹಿಟ್ಟು ಉಳಿದ್ರೆ ಅದು ವೇಸ್ಟ್ ಆಗುತ್ತೆ. ಅದೊಂಥರ ಗೊಂಪಾಗುತ್ತೆ, ಗಮ್ಮು ಥರ ಆಗಿಬಿಡುತ್ತೆ. ಹಾಗಾಗಿ ಹಿಟ್ಟನ್ನು ಇಡುವಂಗಿಲ್ಲ. ಇದು ಹಿಟ್ಟಿಟ್ಟು ಸಾಯಂಕಾಲ ಮಾಡ್ತೇನೆ ಅಂದ್ರೆ ಏನು ತೊಂದರೆ ಇಲ್ಲ, ಹಿಟ್ಟು ಮಿಕ್ಕಿದ್ರೆ. ನೋಡಿ, ದೋಸೆ ಹಿಟ್ಟಿನ ಹದಕ್ಕೆ ಬಂದರೆ ಆಯಿತು. ಇದಕ್ಕೆ ರುಚಿಗೆ ಬೇಕಷ್ಟು ಉಪ್ಪು, 1 ಸ್ಪೂನ್ ಸಕ್ಕರೆ, ಒಂದು ಸ್ವಲ್ಪ ಸೋಡಾ ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ. ಸೋಡಾ ಪುಡಿ ಬೇಕಾದ್ರೆ ಮಾತ್ರ ಹಾಕ್ಕೊಳ್ಬೋದು, ಬೇಡ ಅಂದರೆ ಬಿಡಿ, ನಿಮ್ಮ ಇಷ್ಟ. ಪಟ್ಟಿನ ಕಾವಲಿ ಜೋಡಿಸಿದ್ದೇನೆ. ಇಷ್ಟೊಂದು ಸ್ವಲ್ಪ ದಪ್ಪ ಇದ್ದಂಗೆ ಕಾಣುತ್ತೆ, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡೆ. ಕಾವಲಿ ಕಾದಿದೆ, ಪಡ್ಡು ಬಿಡ್ತಾ ಇದ್ದೇನೆ, ನೋಡ್ಕೊಳ್ಳಿ. ಒಂದು ನಿಮಿಷ ಮುಚ್ಚಿ ಬೇಯಿಸ್ಬೇಕು ಅದನ್ನು. ಈ ಪಡ್ಡಿಗೆ ಚಟ್ನಿ ಅಥವಾ ಸಾಂಬಾರು ಇದ್ದರೆ ಚೆನ್ನಾಗಿರುತ್ತೆ. ಪಡ್ಡಿಗೆ ನೋಡಿ, ಈರುಳ್ಳಿ ಚಟ್ನಿ ಮಾಡಿದ್ದೇನೆ. ಈರುಳ್ಳಿ, ತೆಂಗಿನಕಾಯಿ, ಉಪ್ಪು, ಮೆಣಸು ಹಾಕಿ ಚಟ್ನಿ ಚೆನ್ನಾಗಿರುತ್ತೆ, ಸಾಂಬಾರು ಚೆನ್ನಾಗಿರುತ್ತೆ. ದೋಸೆಗೆ ಏನು ಮಾಡ್ಕೊಳ್ತೀರಾ ಅದನ್ನೇ ಸೇಮ್ ಪಡ್ಡಿಗೂ ಮಾಡಿದ್ರಾಯಿತು. ಪಡ್ಡು ನಾನು ಈರುಳ್ಳಿ, ಕ್ಯಾರೆಟ್, ಮೆಣಸಿನಕಾಯಿ ಮಾತ್ರ ಹಾಕಿದ್ದು, ಬೇರೆ ಏನು ಹಾಕಿಲ್ಲ ಅದಕ್ಕೆ. ನಾನು ಬೆಳ್ತಿಗೆ ಅಕ್ಕಿ ಜೊತೆ ಕುಚ್ಚಿಲಕ್ಕಿ ಹಾಕಿದ್ದೇನೆ. ನೀವು ಕುಚ್ಚಿಲಕ್ಕಿ ಇಲ್ಲದವರು ಸ್ವಲ್ಪ ಮೆತ್ತಗೆ ಬರಲಿಕ್ಕೆ ಅನ್ನ ಬೇಕಾದ್ರೆ ಹಾಕ್ಕೊಳ್ಬೋದು, ಇಲ್ಲ ಅವಲಕ್ಕಿ ಬೇಕಾದ್ರೆ ಹಾಕ್ಕೊಳ್ಬೋದು.
ಇಲ್ಲಿ ಸಾಮಾನ್ಯ ಕೆಲವರು ಅವಲಕ್ಕಿ ಅಥವಾ ಅನ್ನ ಹಾಕ್ಕೊಳ್ತಾರೆ. ಯಾವುದು ಹಾಕಿದ್ರು ತೊಂದರೆ ಇಲ್ಲ, ಮೆತ್ತಗೆ ಬರುತ್ತೆ. ನಾವು ಕುಚ್ಚಲಕ್ಕಿ ಯೂಸ್ ಮಾಡ್ತೇವೆ, ಅದರಿಂದ ಕುಚ್ಚಲಕ್ಕಿ ಹಾಕಿದ್ದೇನೆ. ನೋಡಿ, ಒಂದು ಸೈಡ್ ಹದವಾಗಿ ಬೆಂದಿದೆ. ಅದನ್ನು ಈಗ ಉಲ್ಟಾ ಹಾಕಬೇಕು. ಒಂದು ಸಣ್ಣ ಚಾಕು, ಕೆಲವರು ಸ್ಪೂನಲ್ಲೇ ಹಾಕ್ತಾರೆ. ನನಗೆ ಚಾಕು ಸುಲಭ ಆಗೋದಕ್ಕೆ ನಾನು ಚಾಕಲ್ಲಿ ಉಲ್ಟಾ ಹಾಕ್ತಾ ಇದ್ದೇನೆ. ಈ ದೋಸೆ ಹಿಟ್ಟಿಗೆ ಕಡಲೆಬೇಳೆ ಯಾಕೆ ಹಾಕ್ತೇನೆ ಅಂದರೆ, ಕಡಲೆಬೇಳೆ ಹಾಕಿದರೆ ಮತ್ತು ಸಕ್ಕರೆ ಹಾಕೋದ್ರಿಂದ, 1 ಸ್ಪೂನ್ ಸಕ್ಕರೆ ಹಾಕೋದ್ರಿಂದ ನಿಮಗೆ ಗೋಲ್ಡನ್ ಕಲರ್ ಬರ್ತದೆ, ಕಾಣಲಿಕ್ಕೆ ಒಳ್ಳೆ ಶೋ ಇರುತ್ತೆ. ಅದಕ್ಕೋಸ್ಕರ ಹಾಕ್ತೇನೆ, ಮತ್ತು ಗರಿ ಗರಿಯಾಗಿರುತ್ತೆ. ಸಾಮಾನ್ಯ ಬೆಂದಿದೆ ಅಂದ್ಕೊಳ್ತೇನೆ, ತೆಗಿತಾ ಇದ್ದೇನೆ ಪಡ್ಡು. ಬಿಸಿ ಬಿಸಿಯಾದ ಮೆತ್ತಗಿದ್ದ ಪಡ್ಡು ರೆಡಿ. ಚಟ್ನಿ ಜೊತೆ ಅಥವಾ ಸಾಂಬಾರು ಜೊತೆ ತಿನ್ನಲು ಚೆನ್ನಾಗಿರುತ್ತೆ. ನೋಡಿ, ನಿಮಗೂ ಇಷ್ಟವಾದಲ್ಲಿ ನನ್ನ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.